ಹಳ್ಳಿ ಬಾಸ್ ತಿಳಿಸುವುದೇನೆಂದರೆ ಎಲ್ಲರೂ ಅನಿಸಿಕೆ ರೂಮಲ್ಲಿ ಬಂದು ನಿಮ್ಮ ಇಷ್ಟವಾದ ವ್ಯಕ್ತಿ ಇಷ್ಟ ಆಗದ ವ್ಯಕ್ತಿ ಬಗ್ಗೆ ಹೇಳಬೇಕು. ಮಂಜು, ನಿಮ್ಮ ಅನಿಸಿಕೆ ಹೇಳಲು ಬನ್ನಿ. ಆ ಬಾಸ್, ಹಳ್ಳಿ ಬಾಸ್ ಬಂದೆ. ಹಳ್ಳಿ ಬಾಸ್, ಇಲ್ಲಿ ಕರೆಂಟ್ ಇಲ್ಲ, ಒಂದ್ ಸ್ವಲ್ಪ ಲೈಟ್ ಹಾಕ್ರಿ, ಕತ್ಲಾಗೈತಲ್ಲ. ಮಂಜು, ಅನಿಸಿಕೆ ಹೇಳು. ಕರೆಂಟ್ ಹೋಗಿದೆ, ಕರೆಂಟ್ ಬಿಲ್ ಹೆಚ್ಚಿಗೆ ಬರ್ಲಿದೆ, ಕರೆಂಟ್ ಬಂದ್ ಮಾಡಿ. ಕರೆಂಟ್ ಇದೆ ಹಳ್ಳಿ ಬಾಸ್, ನಾ ಚಸ್ಮಾ ಹಾಕಿನಲ್ಲ ಅದಕ್ಕೆ ಕಾಣ್ತಿಲ್ಲ, ನೀವೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ರ. ನೋಡ್ರಿ ಹಳ್ಳಿ ಬಾಸ್, ಇಲ್ಲಿ ಮನೇಲಿ ಏನಾಗ್ತಿದೆ ಅಂದ್ರೆ ಚಿಕನ್ ಎಲ್ಲ ಸಾಲ್ತಿಲ್ಲ. ನೀವು ಒಂದ್ 5 kg ಚಿಕನ್ ಆದ್ರೂ ತರಿಸಿ, ಇಲ್ಲ ಚಿಕನ್ ಆದ್ರೂ ಬ್ಯಾನ್ ಆದ್ರೂ ಮಾಡಿಸಿ. ಇಲ್ಲಿ ಎಲ್ಲಾ ಜಗಳ ಆಡ್ತಿದಾರೆ, ಎಲ್ಲಾರು ನಂಗೆ ಟಾರ್ಗೆಟ್ ಮಾಡ್ಬಿಟ್ಟಾರೆ. ನಮ್ಗಿಲ್ಲಿ ನೆಕ್ಸ್ಟ್ ಮುಂದೆ ಏನಾಕೈತೆ ಅಂತ ಗೊತ್ತಿಲ್ಲ ಹಳ್ಳಿ ಬಾಸ್. ಟಾರ್ಗೆಟ್ ಮಾಡಿದ್ದಾರೆ, ಒಬ್ಬೊಬ್ಬರನ್ನು ಉಳ್ಳಾಶ್ ಅನ್ನೈತೆ ನಾನು. ಮತ್ತೆ ತಲೆ ಕಟ್ರೆ ಬಗೆಹರಿಸಿ ಹಳ್ಳಿ ಬಾಸ್ ನೀವೇ. ಇಷ್ಟೇ ನನ್ನ ಅನಿಸಿಕೆ, ಮತ್ತೇನಿಲ್ಲ ಹಳ್ಳಿ ಬಾಸ್. ಓಕೆ ಮಂಜು, ನೀವು ಹೋಗಬಹುದು. ಸರಿ ಬಾಸ್. ಹಳ್ಳಿ ಬಾಸ್ ತಿಳಿಸುವುದೇನೆಂದರೆ ಫಯಾಜ್ ಅವರು ಅವರ ಬಂದು ಅನಿಸಿಕೆ ಹೇಳಬೇಕು. ಹಳ್ಳಿ ಬಾಸ್, ಆ ಮಂಜು ಇದಾರಲ್ಲ, ಅವ ಎಲ್ಲಾರ ಬಾತ್ರೂಮಿಗೆ ಹೋದ್ರ ನೀರೆಲ್ಲಾ ಖಾಲಿ ಮಾಡಿ ಬರ್ತಾನ. ಮತ್ ನೋಡಿದ್ರ ನಿನ್ನೆ ಎಲ್ಲಾ ಅದು ಕಳ್ಳ ಮಾಡಿ ಬಿರಿಯಾನಿ ಅಷ್ಟು ತಿಂದ್ ಬಿಟ್ಟಾನವ, ಚಿಕನ್ ಬಿರಿಯಾನಿ. ಮತ್ ಜಗಳ ಮಾಡತ್ತಿದ್ದ ಅವ್ರ ಜೊತೆ. ನೀವ ಏನಾರ ಒಂದ್ ಡಿಸೈಡ್ ಮಾಡ್ರಿ, ಇಲ್ಲಾಂದ್ರ ನನ್ಗಾರ ಹೊರಗ್ ಹಾಕ್ರಿ, ನಾ ಹೋಗ್ಬಿಡ್ತೇನೆ. ಸಂತೋಷ್, ನಿಮ್ಮ ಅನಿಸಿಕೆ ಬಂದು ಹೇಳಬೇಕು. ಹಳ್ಳಿ ಬಾಸ್, ಅರ್ಧ ಚಿಕನ್ನು ಅವನ ತಿಂದಿಂದ ಹಳ್ಳಿ ಬಾಸ್. ಮತ್ತೆ ನಮಗ ಹೊಡ್ಯಾಕ ಬರ ಅಂತ ಹಳ್ಳಿ ಬಾಸ್. ಇಲ್ಲೆಲ್ಲ ಹೊಡೆದ್ ಬಿಟ್ಟ ಬಾಸ್ ಹಳ್ಳಿ ಬಾಸ್. ನೋಯಾಗಿದೆ, ಯಾವ್ದಾರ ಮಲ ಅಂತ ಅನ್ಕೋತೀವಿ ಹಳ್ಳಿ ಬಾಸ್. ರಾಘವ್, ಬಂದು ನಿಮ್ಮ ಅನಿಸಿಕೆ ಹೇಳಿ. ಹಳ್ಳಿ ಬಾಸ್, ಜಗಳ ಎಲ್ಲ ಮಸ್ತ್ ಆಡ್ತಿದ್ದಾರೆ, ತುಂಬಾ ಮಜಾ ಬರುತ್ತಿದೆ. ಮಜಾ ಬರತೈತಿ ಜಗಳ, ನಾವು ಜಗಳ ಮಜಾ ಬರತೈತಿ. ಮಂಜು, ಇದು ಅನಿಸಿಕೆ ರೂಮು, ಹೊಡೆದಾಟದ ರೂಮ್ ಅಲ್ಲ, ಹೊರಗಡೆ ನಡಿ. ಬಾಸ್, ಮಜಾ ಬರ್ತಿದೆ ಬಾಸ್. ಅವ್ರಿಗೆ ಬಾ, ಹೊರಗೆ ಬಂದಿದೆ ಬಾ. ಬಾಸ್, ಬೆಳಗ್ಗೆ 9:50. ನಿಮ್ಮ ಅನಿಸಿಕೆ ಹೇಳಿದ್ದನ್ನು ನಿಮ್ಮ ಸಂಘಟಕರಲ್ಲಿ ಶೇರ್ ಮಾಡಿ. ಹಳ್ಳಿ ಬಾಸ್, ನಾ ಹೇಳ್ತೇನ್ರಿ ಅನಿಸಿಕೆ. ಎಲ್ಲಾರು ಚಲೋ ಆಡ್ಯಾರ, ನಮ್ಮ ಹುಲಿನೂ ಚಲೋ ಆಡೈತಿ, ಇದು ಚಲೋ ಆಡೈತಿ, ಇವರು ಚಲೋ ಆಡ್ಯಾರ. ಮತ್ತ ಮಾತಿಲ್ರಿ, ಎಲ್ಲಾರು ಚಲೋ ಚಲೋ ಆಟ ಆಡ ಅಂತಾರ. ನಾ ಏನ್ ಬೈದಿಲ್ಲ ಅವ್ರಿಗೆ ಒಳಗ, ಇಷ್ಟೇ ಹಳ್ಳಿ ಬಾಸ್. ಮಂಜಾಣ ಭಾಳ ಚಲೋ ಆಡ್ತಾನ್ರಿ, ಇಬ್ಬರಿಗಿಂತ ಚಲೋ ಆಡ್ತಾನ್ರಿ ಇವ. ಅಷ್ಟೇ ನಾ ಹೇಳಕ್ ಇಷ್ಟಪಡ್ತೀನಿ. ಜನಣ ಚಲೋ ಆಡ ಅಂತಾನೆ, ಒಂದು ಹಂಗ ಆಟ ಆಡ್ಕೊಂತ ಹೋಗ್ಲಿ ಅಂತ ಅನಿಸಿಕೆ ಮಿಕ್ಸ್ ಅಂತಿದ್ದೇನೆ. ಹಳ್ಳಿ ಬಾಸ್, ನಾ ಹೇಳ್ತೇನೆ ಇವ್ರದ್ದು. ಇವ ಚಲೋ ಆಡ್ತಾನ. ಇವ ಮಂಜಾಣ ನೋಡಿದ್ರ ಅವ ಬಾಳ್ ಚಲೋ ಆಡ್ತಾನ. ಅವನಿಗ ನಂಗ್ ಬೇಕಾದ್ರ ತೆಗೀರಿ, ಅವ್ನ್ ತೆಗಿಬೇಡ್ರಿ. ನೀನೆ ಚಿಕನ್ ಗಿಕನ್ ಎಲ್ಲರಿಗೂ ಕೊಟ್ಟು ತಿಂದಾನವ. ಆಯ್ತು ತಗೋರಿ, ನಂದ್ ಇಷ್ಟ ಅನಿಸಿಕೆ. ಹಳ್ಳಿ ಬಾಸ್, ಸಾಕ್ ಬಿಡ್ರಿಪ್ಪ, ನಿದ್ ಬರ ಅಂತ ಹೋಗಿ ಮಕ್ಕೊಂತ ನಾವು. ಇಲ್ಲ ಹಳ್ಳಿ ಬಾಸ್, ಅಷ್ಟು ಪೇಷನ್ಸ್ ಇಲ್ಲ, ನೀವು ಆಸ್ಕೊಂಬಿಡ್ರಿ. ಬಾಯ್. ಸಮಯ 1:50. ಮಂಜು, ಮೈಕನ್ನು ತೆರೆದು ಮಾಡ್ಕೊಂಡು ಮಲ್ಕೊಂತಿಲ್ಲ. ಹಳ್ಳಿ ಬಾಸ್, ಇದು ತಲಗು ನಿದ್ದಿನ ಬರಲ್ರಿ ನಂಗೆ, ಅದಕ್ಕೆ. ಆಯ್ತು. ಬೆಳಗ್ಗೆ 10:30.
ಮಂಜು ಸಂತೋಷ್ ಜಗಳ ಮಾಡುವಂತಿಲ್ಲ, ಡ್ಯಾನ್ಸ್ ಮಾಡಂದ್ರೆ ಜಗಳ ಮಾಡ್ತೀರಾ? ಬಾಸ್ ಡಾನ್ಸ್ ಬಾಸ್ ಅದು ನಿಮ್ಗೆ ಗೊತ್ತಿಲ್ಲ. ಓಕೆ ಬಾಸ್, ಗುಡ್ ಮಾರ್ನಿಂಗ್. ಹಳ್ಳಿ ಬಾಸ್ ತಿಳಿಸೋದೇನೆಂದರೆ ಈ ವಾರದ ಕ್ಯಾಪ್ಟನ್ಶಿಪ್ ಆಗಲು 10-20ರಿಂದ ಸ್ಟಾರ್ಟ್ ಮಾಡಬೇಕು. ಅದು ರಾಘವನಿಂದ. 10, 20, 30, 40, 50, 60, 70, 80, 90, 100. ಹಳ್ಳಿ ಬಾಸ್, ನಾನೇ ಬಾಸ್ ಕ್ಯಾಪ್ಟನ್. ಈ ವಾರದ ಕ್ಯಾಪ್ಟನ್ಶಿಪ್ ಮಂಜುವನ್ನು ಆಯ್ಕೆ ಮಾಡಲಾಗಿದೆ. ಎಲ್ಲರೂ ಕ್ಲಾಪ್ಸ್ ಹೊಡ್ರಿ. ಮಂಜು, ನೀವು ಹೇಳದಾಗೆ ಎಲ್ಲರೂ ಕೇಳುತ್ತಾರೆ. ಹಳ್ಳಿ ಬಾಸ್, ನಾವು ಕೆಲಸ ಹಂಚಿ ಬಿಡ್ತೇನೆ. ಹಳ್ಳಿ ಬಾಸ್, ಈಗ ಫಯಾಜ್ನಿಗೆ ಅಲ್ಲಿ ಟಾಯ್ಲೆಟ್ ತೊಳೆಯಕ್ ಕೊಡ್ತೇನೆ ಹಳ್ಳಿ ಬಾಸ್. ಯಾಕಂದ್ರೆ ಅದು ತುಂಬಾ ಇಲ್ಲ ಹಳ್ಳಿ ಅದು ಕ್ಯಾಪ್ಟನ್ ನಿರ್ಧಾರವೇ ಅಂತಿಮ ನಿರ್ಧಾರ, ಮಾತಾಡುವಂತಿಲ್ಲ. ನಿಮ್ದಿದ್ದಾಗ ನೀವು ಮಾತಾಡ್ರಿ. ಫಯಾಜ್, ಕ್ಯಾಪ್ಟನ್ಶಿಪ್ ಏನ್ ಹೇಳ್ತದೆ ಅದನ್ನ ನೀನು ಕೇಳಬೇಕು. ಹಳ್ಳಿ ಬಾಸ್, ಅವಂಗ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡಕ್ ಕೊಡ್ತೇನ್ರಿ. ಯಾಕಂದ್ರೆ ಅದೆಲ್ಲ ಗಲೀಜ್ ಆಗೈತ್ರಿ, ಅವನಿಂದ ಕ್ಲೀನ್ ಆಕೈತಿ ಅಂತ ನನ್ನ ಅನಿಸಿಕೆ. ಅವಂಗ್ ಕೊಡ್ತೇನ್ರಿ. ಆಮೇಲೆ ಇವಂಗೆ ಬಾತ್ರೂಮ್ ರೀ, ನಿನ್ನೆ ಅಲ್ಲೆಲ್ಲ ಶಾಂಪೂ ಚೆಲ್ಲಿ ಬಂದನ್ರಿ, ಅವ್ನ್ ಬಾತ್ರೂಮ್ ಕೊಡ್ತೀನಿ. ಇವ ಅಡ್ಗಿ ಮಾಡ್ಲಿರಿ, ನಾ ಅಡ್ಗಿ ಮಾಡ್ಲಿ, ನಾನ ಮ್ಯಾನೇಜ್ ಮಾಡ್ತೇನ್ರಿ ಅವ್ರನ್ನೆಲ್ಲ. ಓಕೆ ಹಳ್ಳಿ ಬಾಸ್. ಎದ್ ಬರು ನಡ್ರಿ. ಮಂಜು, ಹೊರಗಡೆ ಕಸ ಹೊಡೆಯಲು ಒಬ್ಬನನ್ನು ಆಯ್ಕೆ ಮಾಡು. ಇಲ್ಲ ಇಲ್ಲ ಹಳ್ಳಿ ಬಾಸ್, ಅದು ಏನಂದ್ರೆ ಇವತ್ತು ಬಾತ್ರೂಮ್ ಅಷ್ಟೇ ಇದೆ ಹಳ್ಳಿ ಬಾಸ್. ಅದ್ರ ಬದ್ಲಿ ಅದೊಂದು ಅದು ಎರಡು ಕೂಡೆ ಮಾಡ್ಕೊಂತಾನೆ ಅವನು. ಆಯ್ತು ಬಾಸ್, ನಾವೆಲ್ಲ ಹೊಂದ್ಕೊಂಡ್ ಮಾಡ್ಕೊಂತೀವಿ ಬಾಸ್. ಓಕೆ ಹೇಳಿ ಬಾಸ್, ಲವ್ ಯು. ಏ ಬಾರೋ, ಇದೈತ್ ನೋಡ ಬಾತ್ರೂಮ್, ಬೆಳ್ಳಗಾಗ್ಬೇಕದ. ಅದನ್ನ ಹೆಂಗ್ ತೊಳಿತೀವಿ ಗೊತ್ತಿಲ್ಲ. ತೊಳಿ ಕ್ಲೀನ್ ಆಗಿ ಮಾಡಿ ಹೋಗಿ ತೊಳಿ. ಅವ್ರ ಕೆಲಸ ಕ್ಲೀನ್ ಮಾಡಿ, ಬೆಳ್ಳ ಮಾಡ್. ಇದು ಬಾತ್ರೂಮ್ ಐತ್ ನೋಡು, ಇದೆಲ್ಲ ಶಾಂಪೂ ಚಿಟ್ ಬಿದ್ದಾವ. ಅಲ್ಲೆಲ್ಲ ಶಾಂಪೂ ಚಲ್ಬಾರ್ದು ನೀನು. ಉಗಾತೆ ಕ್ಲೀನ್ ಮಾಡು. ಈಗ ಅಂತಂದೆಲ್ಲ ಇವನ್ನೆಲ್ಲ ತೊಳಿ ನೆಕ್ ಹತ್ತ. ಆಮೇಲೆ ಅಡಿಗೆ ರಾಘವ, ಇದೈತ್ ನೋಡು, ಮಸ್ತ್ ಚಿಕನ್ ಮಾಡಕ್ ಬರ್ತೈತಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಅದಿಲ್ ಚಿಕನ್ ಮಟನ್ ಇಲ್ಲ, ಮುಚ್ಕೊಂಡು ಎಗ್ ಬಿರಿಯಾನಿ ಮಾಡ. ಚಂದ ಹಂಗ ಟೇಸ್ಟ್ ಇರ್ಬೇಕು. ಟೇಸ್ಟ್ ಅವ್ರಿಗೆ ನನಗೆ ಸ್ಪೆಷಲ್ ಮಾಡ. ಅವ್ರಿಗೆ ನಡೀತೈತಿ. ವೈಟ್ ಅನ್ನ ರೈಸ್ ಮಾಡಿಡ, ತಲೆ ಕರ್ಸ್ಬೇಡ, ಮಾಡಿ ಚಂದ ಕ್ಲೀನ್ ಮಾಡ. ಮಂಜು, ಮನೆಯ ವಸ್ತುವನ್ನು ಯೂಸ್ ಮಾಡುವಂತಿಲ್ಲ. ಇದು ವಸ್ತು ಅಲ್ಲ ಹಳ್ಳಿ ಬಾಸ್, ಗೊಂಬೆ. ಅದನ್ನ ತೆಗೆದಿಟ್ಟು ಕಸ ಹೊಡೆಯಲು ನಡಿ. ನಾ ಕ್ಯಾಪ್ಟನ್ ಬಾಸ್. ಕ್ಯಾಪ್ಟನ್ ಆದ್ರೆ ಏನಾಯ್ತು, ಕಸ ಹೊಡೆಯಲು ನಡಿ. ಹಳ್ಳಿ ಬಾಸ್, ನಮ್ದೊಂದು ಚಸ್ಮಾ ಕಳುವಾಗೈತ್ರಿ, ಒಂದ್ ಸ್ವಲ್ಪ ಹುಡುಗಿ ಹುಡಿಕೊಳ್ರಿ, ಪುಣ್ಯ ಬರ್ತೈತಿ. ಮಂಜು, ಕಸ ಹೊಡೆ ಅಂದ್ರೆ ಏನ್ ಮಾಡ್ತಿದೀಯಾ? ಇದು ಹಳ್ಳಿ ಬಾಸ್, ಇದು ಅಮೆರಿಕನ್ ಸ್ಟೈಲ್ ಹಳ್ಳಿ ಬಾಸ್. ಅಲ್ಲೆಲ್ಲ ಕಸ್ಬರಿಗೆ ಮುಟ್ಟಲ್ಲ, ಹೀಗೆ ಮಾಡ್ತಾರೆ. ಅದಕ್ಕೆ ಹಂಗೆ ಹೊಡೆದ ಹಳ್ಳಿ ಬಾಸ್. ಹಳ್ಳಿ ಬಾಸ್ ತಿಳಿಸೋದೇನೆಂದರೆ ಎಲ್ಲರೂ ಹಾಲಿನ ಕಡೆ ಬರಬೇಕು. ಕ್ಲೀನ್ ಮಾಡಿ, ಎಲ್ಲ ಚಂದ ಹೊಂದಿಸು. ಹಳ್ಳಿ ಬಾಸ್ ಸೂಚಿಸೋದೇನೆಂದರೆ ಮನೆಯನ್ನು ಕ್ಲೀನ್ ಆಗಿ ಇಟ್ಟುಕೊಳ್ಳಲು ಕಲ್ಲಿದುಕೊಳ್ಳಿ. ನಮ್ಮ ಮನೆ ನಮ್ಮ ಕ್ಲೀನ್ ಇಟ್ಕೊಂಡಾಗಲ್ದು. ಏ ಸಾ ಇಲ್ಲ ಹಳ್ಳಿ ಬಾಸ್, ದೇವ್ನದು ವಾಯ್ಸ್ ನಂದು ಮಾಡಿ ಹೇಳಿದ್ದಾನೆ. ಸಾರಿ ಹಳ್ಳಿ ಬಾಸ್. ಹಳ್ಳಿ ಬಾಸ್ ತಿಳಿಸೋದೇನೆಂದರೆ ಈ ವಾರ ನಾಮಿನೇಟ್ ಆಗುವ ವ್ಯಕ್ತಿ ಯಾರು? ಅವರು ನಿಮ್ಮ ಅನಿಸಿಕೆಯಿಂದ ಹೇಳಿ. ಹಳ್ಳಿ ಬಾಸ್, ಅದು ಮಂಜು ಇದಾರಲ್ಲ, ಇದು ಅವನಿಗ ಫಸ್ಟ್ ಎಲಿಮಿನೇಟ್ ಮಾಡ್ರಿ. ಅವ ನಂಗೆ ಪೈಕಾನೆ ತೋರ್ಸ್ಯಾಕ ಹಚ್ಚಾನ, ಅದಕ್ಕೋಸ್ಕರ ಅವನಿಗ ಮಾಡ್ರಿ ಎಲಿಮಿನೇಟ್. ನಂದು ಅನಿಸಿಕೆ ಇದೆ. ಬಾಸ್, ಮಂಜು ಅವರು ನನಗೆ ಹೇಳಿದ್ದು ಏನೆಂದರೆ, ಬಾಸ್ ಇವರನ್ನು ನಾಮಿನೇಟ್ ಮಾಡಿ, ಏಕೆಂದರೆ ಎಲ್ಲರಿಗೂ ವೈಟ್ ರೈಸ್ ಮಾಡಬೇಕಂತೆ, ಇವರಿಗೆ ಎಗ್ ರೈಸ್ ಮಾಡಬೇಕು.
ಹಳ್ಳಿ ಬಾಸ್ ನಾ ಶಾಂಪೂ ಚೆಲ್ಲಿದ್ದಿಲ್ಲ, ಇವನೇ ಚೆಲ್ಲಿದ್ದು. ಮತ್ತೆ ಮಕ್ಕೊಂತಿದ್ದಾನೆ, ಅದಕ್ಕೆ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಳ್ಳಿ ಬಾಸ್ ಇವ್ರು ಎಲ್ಲಾರು ನನ್ನ ನಾಮಿನೇಟ್ ಮಾಡಾಕ ಅಂತಾರ. ನಮ್ 3 ಜನಕ್ಕೂ ನಾಮಿನೇಟ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಅವಂಗಲ್ಲಿ ಟಾಯ್ಲೆಟ್ ತೊಳಿ ಅಂತ ಹೇಳೇನ್ರಿ, ಅವ್ನ್ ಟಾಯ್ಲೆಟ್ ತೊಳ್ದಿಲ್ಲ, ಅಲ್ಲಿ ಹೋಗಿ ಕದ್ದು ಹಣ್ಣು ತಿನ್ನಾನ್ರಿ ಟಾಯ್ಲೆಟ್ ರೂಮ್ನಾಗ. ಇವಂಗ ಬಾತ್ರೂಮ್ ಕ್ಲೀನ್ ಮಾಡ ಅಂತಂದ್ರಿ, ಇವ್ ಬಾತ್ರೂಮ್ ಕ್ಲೀನ ಮಾಡಿಲ್ರಿ, ಅಲ್ಲಿ ಏನೋ ಮಾಡ್ತಾ ಇದ್ದಾರಿ, ಏನಂತ ನಮಗೂ ಗೊತ್ತಿಲ್ಲ, ಯಾಕಂದ್ರೆ ಕ್ಯಾಮ್ರಾ ಇಲ್ರಿ, ನೋಡ್ರಿ ಬೇಕಾರಿದ್ರೆ ನೀವೇ. ಇವಂಗ ಅಡಿಗೆ ಮಾಡ ಅಂತ ಹೇಳಿದ್ದೀರಿ. ಇವಂಗ ನಂಗ ಸ್ವಲ್ಪ ಸ್ಪೆಷಲ್ ರೈಸ್ ಮಾಡ್ಕೊಂಡು ಅವ್ರ ಇಬ್ಬರಿಗೆ ವೈಟ್, ಯಾಕಂದ್ರೆ 2 ತತ್ತಿದ್ದು ರೀ, ತಪ್ಪು ನಂದಿಲ್ಲ, ತತ್ತಿದೈತಿ 2 ಇದ್ವು. ಅದಕ್ಕೆ ಇವಂಗ ಹೇಳಿದ್ರೆ ಇವ ಚಾಡಗಾಳ ಅಂತಂದ್ರಿ. 3 ಮಂದಿ ಚಾಡಗಾರರ ಅದಾರ ಇವ್ರು, ಹಂಗಾಗಿ 3 ಮಂದಿನೂ ನಾಮಿನೇಟ್ ಮಾಡ್ಬಿಡ್ರಿ ಸರ್. ಹಳ್ಳಿ ಬಾಸ್ ತಿಳಿಸುವುದೇನೆಂದರೆ, ಮಂಜು ಕೇವಲ ಒಬ್ಬರನ್ನು ನಾಮಿನೇಟ್ ಮಾಡಬಹುದು, 3 ಜನನನ್ನು ಮಾಡುವುದಿಲ್ಲ. ಹಳ್ಳಿ ಬಾಸ್ ಇವ್ರಿಗೆಲ್ಲ ನಾವ್ ಇಷ್ಟ ಇಲ್ಲ ಅಂದ್ರೆ ನಾನಾ ಹೋಗ್ಬಿಡ್ತೇನ್ರಿ, ನಾನಾ ನಾಮಿನೇಟ್ ಮಾಡ್ಕೊಂತೇನ್ರಿ. ಹಳ್ಳಿ ಬಾಸ್ ಇವ ಅವನ ಅನಿಸಿಕೆ ಹೇಳಿದ್ ನೋಡಿ ನಂಗೆ ಒಂದು ಸಾಂಗ್ ನೆನ್ ಬರತೈತಿ, ನಿಮ್ಗೆ ಹಚ್ ತೋರಿಸ್ತೇನೆ ಕೇಳ್ರಿ. ಬಾರಿ ಪಾಪ ಕಾಣತಾವ ಉಂಟು ಅವಂದು, ಮತ್ ಚಶ್ಮಾ ಆಗತಾನ. ಹಳ್ಳಿ ಬಾಸ್ ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ. ಆಯ್ತು ಹೋಗು. ಫಯಾಸ್, ಇಲ್ಲಿ ಮೊಬೈಲ್ ಅನ್ನು ಯೂಸ್ ಮಾಡುವಂತಿಲ್ಲ. ಹಳ್ಳಿ ಬಾಸ್ ನನ್ನ ಹುಡುಗಿ ಪದೇ ಪದೇ ಕಾಲ್ ಹಚ್ತಾ ಇರ್ತಾರ, ಇದು ಫೋನ್ ಇಲ್ದ ನಂಗೆ ಇರಾಕ್ ಬರೋದಿಲ್ಲ ಇಲ್ಲಿ. ನಿಮ್ ಫೋನ್ ಬೇಡ ಅಂದ್ರೆ ನಾ ಹೋಗ್ಬಿಡ್ತೇನೆ, ಅವ ಹೋಗೋ ಬದ್ಲಿ ಪಾಪ ಒಂದು ನೋಡ್ಬೇಕು ಆಕೈತಿ. ಏನ್ ಮಾಡ್ತೀರಿ ನೋಡ್ರಿ. ಫಯಾಸ್, ನಿಮ್ಮ ಹುಡುಗಿ ಫೋನ್ ಬಂದಾಗ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಡಿ. ಇಲ್ಲಿ ಫೋನ್ ಅನ್ನು ಯೂಸ್ ಮಾಡುವಂತಿಲ್ಲ, ಕಡ್ಡಾಯವಾಗಿದೆ. ಓಕೆ ಹಳ್ಳಿ ಬಾಸ್, ಸಾರಿ, ಸ್ವಿಚ್ ಆಫ್ ಮಾಡಿ ಚಲ್ ಬಿಡ್ತೇನೆ ಇದು ಫೋನ್. ಹಳ್ಳಿ ಬಾಸ್ ನಮ್ಮ ಅನಿಸಿಕೆ ಏನಂದ್ರೆ, ನಾವು ವಾರದ ಕತೆ ಪಮ್ಮನ್ ಜೊತೆ ಅವ್ರನ್ನ ಸ್ವಲ್ಪ ಮೀಟ್ ಆಗ್ಬೇಕಾಯ್ತು, ಅವ್ರ ಜೊತೆ ಮಾತಾಡೋಕೆ ಹೆಲ್ಪ್ ಮಾಡ್ರಿ, ಇಷ್ಟೇ ಬಾಸ್. ಓಕೆ ಮಂಜು, ಇನ್ನು ಕೆಲವೇ ನಿಮಿಷದಲ್ಲಿ ಅವರ ಪಮ್ಮು ಅವರ ಕಾಲ್ ಬರುತ್ತದೆ. ಈಗ ಪಮ್ಮು ಸರ್ ಬರ್ತಾರ, ಬಂದು ಗುಟ್ಲೈತ್ ನೋಡ, ಭರ್ಜರಿ ಸೌಂಡ್ ಒಳಗೆ ವೆಲ್ಕಮ್ ಮಾಡ್ಬೇಕು ಅವ್ರನ್ನ. ಹಾ ಹಾಯ್ ಪಮ್ಮು ಸರ್, ಹಾಯ್ ಪಮ್ಮು ಸರ್. ಎಲ್ಲಾರು ಹೇಗಿದ್ದೀರಿ? ಇದ್ದೋರ್ ಬಾಸ್, ಚೆನ್ನಾಗಿದೆ. ಚೆನ್ನಾಗಿದ್ದೀರಿ. ಈ ವಾರದ ಎನಿಮೇಟ್ ಯಾರ ಹಾಕರಂತ ಗೊತ್ತೈತಿ? ಯಾರಿಗೂ ಗೊತ್ತಿಲ್ಲಲ್ಲ? ಯಾರಿಗೂ ಗೊತ್ತಿಲ್ಲ. ಕುತ್ಕೊಂಡ್ ನೋಡ್ತಿರ್ತೇನೆ, ಅಲ್ಲೆಲ್ಲ ಮನ್ಯಾಗ ಕುತ್ಕೊಂಡ್ ನೋಡ್ತಿರ್ತೇನಿ. 60 ಕ್ಯಾಮ್ರಾ. ಹಳ್ಳಿ ಬಾಸ್ ಯಾರು ಆಗ್ತಾರೋ ಇವನು, ನೀ ಯಾವಕ್ಕ. ಸಂತೋಷ್ ಅವರೇ, ಇಲ್ಲಿ ಬನ್ನಿ. ಹೇಗಿದೆ ಹಳ್ಳಿ ಬಾಸ್? ಚಲೋ ಐತ್ರಿ. ಮತ್ ಚಿಕನ್ ಸಲ ಹೊಡೆದಾಡ್ತಿದ್ರಿ. ಅವನು ಅರ್ಧ ಇಷ್ಟು ತಿಂದು ಸ್ವಲ್ಪ ಕೊಟ್ಟಿದ್ದ. ಅವ ತಿಂದಿಲ್ಲ ರೀ, ನೀವು ತಿಂದಿದ್ದು. ನಾ ಅಲ್ಲಿ ಕುತ್ಕೊಂಡ್ ನೋಡ್ತಿರ್ತೇನೆ ಎಲ್ಲಾನು. 60 ಕ್ಯಾಮ್ರಾ ಇದೆ, ನೆನಪಿದೆ ಅಲ್ಲ? ಎಲ್ಲ ಕುತ್ಕೊಂಡ್ ನೋಡ್ತಿರ್ತೇನೆ. ತಿಂದಿದ್ ನೀವು. ಪಾಪ ಮಂಜುನ್ ಮೇಲೆ ಹಾಕ್ತೀರಾ. ಮಂಜು ತಿಂದಿಲ್ಲ. ಹೋಗಿ ರಾಘವ್, ಬಾರಪ್ಪಲ್ ಬಾ. ಹೇಗಿದೆ ಹಳ್ಳಿ ಬಾಸ್? ಚೆನ್ನಾಗಿದೆಯಾ? ಮತ್ತೆ ಎಗ್ ರೈಸ್ ಮಾಡೋ ಸಂಬಂಧ ಜಗಳ ಮಾಡತ್ತಿದ್ದಿ? ಸರ್ ಅವ್ರ ಸ್ಪೆಷಲ್ ರೈಸ್ ಮಾಡೋದಿದ್ರಿ ಸರ್, ಅದಕ್ಕೆ ಸ್ಪೆಷಲ್ ರೈಸ್ ಮಾಡಿದ್ದಿ, ಅದು ತಿಂದೋರ್ ಯಾರ? ನಿಜ ಹೇಳ್ಬೇಕ, ಇಲ್ಲಾದ್ರೂ ನಿಜ ಹೇಳ. ತಿಂದೋರ್ ಯಾರ? ನೀನ ತಿಂದಿ ಇಲ್ಲ? ನೋಡೇನು 60 ಕ್ಯಾಮ್ರಾ ಅದಾವ, ನೋಡೇನಿ. ತಿಂದೋ ನೀ, ಹಾಕಿದ್ದ ಯಾರ ಮ್ಯಾಗ? ಅವ್ರ ಮ್ಯಾಗ. ಹೋಗ್ ಶಾಣೆ ಹೋಗ್. ಹಳ್ಳಿ ಬಾಸ್ನಾಗ ನಾಟಕ. ಫಯಾಸ್ ಸರ್ ಬನ್ನಿ. ಹೇಗಿದೆ ನಮ್ಮ ಹಳ್ಳಿ ಬಾಸ್? ಚೆನ್ನಾಗಿದೆ.
ಹೇಗನಸ್ತು? ಆದ್ರೆ ಮಂಜಾ ಇದ್ದಾನಂದ್ರಿ ಅವ ಟಾಯ್ಲೆಟ್ ತೊಳ್ಯಾಕ ಅದಿದ್ ಹಚ್ತಾನೆ. ಇಲ್ಲಿ ಮಂಜು ಮಂಜು ಅನ್ಬೇಕು. ಹಾ ಹೇಳಿ, ಏನ್ ಮಾಡಿದ ನಿಮ್ಗ ಅವನು? ಟಾಯ್ಲೆಟ್ ತೊಳಕ್ ಹೇಳಿದ್ದ, ನಾ ಚೆನ್ನಾಗ್ ತೊಳ್ದೇನ ಅದೆಲ್ಲ, ಆದ್ರೂ ನಂಗೆ ಸೈಡಿಗೆ ಬಂದ್ ಬಯಾತಿದ್ದವ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಟಾಯ್ಲೆಟ್ ನಲ್ಲಿ ಒಂದು ಕ್ಯಾಮ್ರಾ ಇದೆ. ಎಲ್ಲಿದೆ ಅಂತ ಗೊತ್ತಾ? ನೀವು ಮೇನ್ ಸ್ವಿಚ್ ಆನ್ ಮಾಡ್ತಿರಲ್ಲ, ಅಲ್ಲೊಂದು ಕ್ಯಾಮ್ರಾ ಇದೆ. ನೀವು ಟಾಯ್ಲೆಟ್ ಸರಿಯಾಗಿ ಕ್ಲೀನ್ ಮಾಡಿಲ್ಲ, ಅದನ್ನ ನಾನು ನೋಡೇನಿ. ನೀವು ನಮ್ ಖರ್ಚು ಉಳಿಸ್ತೀರಾ ಅಂದ್ರೆ ಖರ್ಚು ಇನ್ನೂ ಜಾಸ್ತಿ ಮಾಡ್ತೀರಲ್ರಿ. ಹಳ್ಳಿ ಬಾಸ್ ಬಂದೇ ಉಪಯೋಗ ಇಲ್ಲಲ್ಲ. ಸಾರಿ ಹಳ್ಳಿ. ನೆಕ್ಸ್ಟ್ ಟೈಮ್ ನೋಡಿ. ಮಂಜು ಬನ್ನಿ ಸರ್, ಬನ್ನಿ, ನಿಮ್ ಜೊತೆ ಮಾತಾಡ್ಬೇಕು, ಬನ್ನಿ. ಹಾ ಸರ್. ಹೇಗಿದೆ ಹಳ್ಳಿ ಬಾಸ್? ಹಳ್ಳಿ ಬಾಸ್ ಚಲೋ ಐತಿ. ಆದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಸಾಮಾನ್ ಮುಟ್ಟಿದ್ರು ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತಾರಿ ಹಳ್ಳಿ ಬಾಸ್. ಅದೊಂದ್ ಸ್ವಲ್ಪ ಬೇಜಾರಾಗೈತಿ. ರೂಲ್ಸ್ ರೀ, ರೂಲ್ಸ್ ಮುರಿಯಾಕ್ ಬರಲ್ಲ. ಆದ್ರೆ ಹಳ್ಳಿ ಬಾಸ್ ನಮ್ಗ ರಾತ್ರಿ ಮಕ್ಕೊಳಾಕ 12 ಗಂಟೆಗೆ ಮಕ್ಕೊಂಡಿರ್ತೀವ್ರಿ, ಬೆಳಿಗ್ಗೆ ಲಘು ಎಬ್ಬಿಸ್ತಾರ. ಅದು ಸಾಂಗ್ ಹಚ್ತಾರ್ರಿ, ಡಿಜೆ ಸಾಂಗ್. ಖುಷಿ ಪಡ್ರಿ, ಡ್ಯಾನ್ಸ್ ಮಾಡಿದ್ರಲ್ಲ, ಸಾಂಗ್ ಹಚ್ಚಿದ ಡ್ಯಾನ್ಸ್ ಮಾಡಿದ್ರ. ಡಾನ್ಸ್ ಮಾಡಿದ್ ಸರ್, ಆ ಡಾನ್ಸ್ ಮಾಡಿದ್ಕು ಜಗಳ ಆಡೇವಂತಾರಿ ಮನ್ಯಾಗ. ಸರಿ ಇಲ್ಲ ಸರ್ ಕ್ಯಾಂಡಿಡೇಟ್. ಆ ಜಗಳ ಕ್ರಿಯೇಟ್ ಮಾಡಿದವ್ರು ಯಾರು? ಅದು ಹಳ್ಳಿ ಬಾಸ್ ಮನೆ ಸರ್. ಹಳ್ಳಿ ಬಾಸ್ ಮನೆ ಅಲ್ಲ. ಹಾ ಸರ್. ಅದು ಜಗಳ ಕ್ರಿಯೇಟ್ ಮಾಡಿ ಸಂತೋಷ್ ಅವರು. ಅದನ್ನ ಸರಿ ಮಾಡ್ಕೋಬೇಕು ನೀವು. ಮಾಡ್ಬೋದು ಸರ. ಅಂದ್ರ ಅವ್ರ ಜೊತೆ ನೀವು ಜಗಳ ಆಡಿದ್ರಿ. ಹೌದು ಸರ್. ಅದರಲ್ಲಿ ನಿಮ್ದು ತಪ್ಪಿದೆ, ಅವ್ರದ್ದು ತಪ್ಪಿದೆ. ಆದ್ರೆ ಹಳ್ಳಿ ಬಾಸ್ ನಲ್ಲಿ ನೀವು ಸರಿಯಾಗಿ ಆಟನೂ ಆಡ್ತಿಲ್ಲ, ಅವ್ರ ಜೊತೆ ಜಗಳ ಮಾಡೋದು ಅಲ್ರಿ. ನಿಮ್ಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದೆ ಅದಕ್ಕೆ. ಅದು ಬಾಸ್ ಏನಂದ್ರೆ ಅವ್ರಿಗೆ ಚಿಕನ್, ಅವ್ರ ಪಾಪ ನಾನು ಸ್ವಲ್ಪ ಚಿಕನ್ ಬಿಡ್ರಿ, ನೀವು ತಿಂದಿದ್ ಗೊತ್ತಾಯ್ತು ನನಗ. ಮತ್ ನೀವು ಆಗಲೇ ಇಲ್ಲ ಅಂದ್ರಿ ಅದಕ್ಕೆ ನಾನ್ ನೋಡೇ ನೀವ್ ತಿಂದಿದ್. ನೀವು ನಿಮ್ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದೆ ಅದಕ್ಕೆ. ಕ್ಯಾಪ್ಟನ್ಶಿಪ್ ಅಂದ್ರೆ ಅದ ಬಾತ್ರೂಮ್ ತೊಳ್ಯಾಕ್ ಹೇಳಿದ್ದೆ ರೀ. ಅವ ಚಂದಾಗ ಬಾತ್ರೂಮ್ ತೊಳ್ದಿಲ್ಲ. ನಿಮ್ ಬಾತ್ರೂಮ್ ತೊಳ್ಯಾಕ್ ಕೊಟ್ಟಿಲ್ಲ ನಾನು ಕ್ಯಾಪ್ಟನ್ಶಿಪ್. ಅವ್ರಿಗೆ ಒಂದು ಗೇಮ್ ಆಡ್ಸಿ ಅಂತ ಕೊಟ್ಟಿದ್ದು. ಆಡ್ಸೇನ್ ಬಾಸ್, ಚೆನ್ನಾಗಿ ಆಡ್ಸೇನ್. ಆ ಗೇಮ್ ನೋಡಿದೇನಿ. ಅದ್ ನಾವ್ ಕೊಟ್ಟಿದ್ ಗೇಮು. ನಿಮ್ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದು, ನೀವು ಗೇಮ್ ಆಡಿಸ್ಬೇಕು, ಅವ್ರನ್ನ ಕೋಚ್ ಮಾಡ್ಬೇಕು ನೀವು. ನೀವು ಅದನ್ ಬಿಟ್ಟು ಪೈಖಾನಿ ತೊಳ್ಯಾಕ್, ಬಾತ್ರೂಮ್ ತೊಳ್ಯಾಕ್ ಬಹಳ ಕ್ಲೀನ್ ಇಲ್ಲ. ಅದೇ ಇರ್ಲಿ ಬಾಸ್. ಆದ್ರೆ ಕ್ಯಾಮ್ರಾ ಸರ್ ಹೆಂಗ್ ಬಾಸ್, ಅಲ್ಲಿ ಕ್ಯಾಮ್ರಾ ಹೆಂಗ್ ಇಟ್ಟಿರಿ ಬಾಸ್ ನೀವು ಟಾಯ್ಲೆಟ್ ರೂಮ್? ನಾವು ಹೇಳ್ತಿರ್ತೇವಿ, ಅದ್ರ ನಾವು ಬಾತ್ರೂಮ್ ಅಲ್ಲಿ ಕ್ಯಾಮ್ರಾ ಇಡಲ್ಲ. ನಾವು ಒಂದ್ ವಾರ ಆಯ್ತು ಬಾತ್ರೂಮ್ ಯೂಸ್ ಮಾಡಿಲ್ಲ. ನೀವು ಕ್ಯಾಮ್ರಾ ಇಟ್ಟಿದ್ದೀರಾ? ನೀರ್ ಬರ್ತಿಲ್ಲ ಅಂದ್ರಲ್ಲ. ಹಾ ಬಾಸ್. ನೀವು ಬಾತ್ರೂಮ್ ಹೋಗ್ತೀರಾ, ನೀರ್ ಆನ್ ಮಾಡಿಟ್ ಬಂದ್ಬಿಡ್ತೀರ. ಅದೇ ಬಾಸ್ ಅಂದ್ರೆ ಅಲ್ಲಿ ಟ್ಯಾಂಕರ್ ಬರಲು ಬಾರ್ ಕಷ್ಟ ಐತಿ. ಟ್ಯಾಂಕರ್ ಬರಲ್ಲ ಒಳಗ, ರೊಕ್ಕಾನು ಇಲ್ಲ. ಎಲ್ಲಿ ತರನ ನೀರ್ನ? ನಾ ಕೊಡ್ತೀನಲ್ರಿ ಬಾಸ್, ಕೇಳಿದ್ರಿ. ನೀವು ಇದ್ದವರು ಕೊಡ್ತೀರಿ, ಎಲ್ಲ ಖಾಲಿ ಆಗ್ಬಿಟ್ಟಾವ ನಿಮ್ಗೆ ಹಾಕಿ. ಚಿಕನ್ ದಿನ ಏನಿಲ್ಲ ಅಂದ್ರ ಒಂದ್ 50 kg ಚಿಕನ್ ತಿಂತಿರಪ್ಪ ಎಲ್ಲಾರು ಸೇರಿ ನೀವು. ಹಾ ಬಾಸ್. ಹಳ್ಳಿ ಬಾಸ್ ಎಲ್ಲಿಂದ ತರ್ಬೇಕ ಅದನ್ನ ಅರ್ಥ ಮಾಡ್ಕೋರಿ. ಸರಿ ಮಾಡಕ್ ಹೋಗ್ಬೇಡಿ. ಇಲ್ಲೆಲ್ಲಾ ಕುಂತಿರ್ತೀರಿ, ಇಲ್ಲೆಲ್ಲಾ ಬಿದ್ದು ಉಳ್ಳಾಡ್ತೀರಿ. ನಮ್ಗ ಒಂದ್ ಸ್ವಲ್ಪ ಹೊರಗಾಗ ವ್ಯವಸ್ಥೆ ಮಾಡ್ಕೊಡ್ರಿ ಹೇಳಿ ಬಾಸ್. ಹೊರಗಿರಗೆ ಹೋಗಂಗಿಲ್ರಿ. ಇದು ಬಾರಿ ಇರಿಟೇಷನ್ ಆಗತೈತಿ ಬಿಡ್ರಿ ಈ ಮನಿ. ಇನ್ನೂ ಇದೆ, ನಿದ್ದೆ ಬರುವಲ್ಲ ಸರ್. ಈಗ 50 ದಿನ ಕಂಪ್ಲೀಟ್ ಆಗೈತಿ, ಇನ್ನು ಮುಂದಿನ ಭಾಗ ಐತಿ. ಹಳ್ಳಿ ಬಾಸ್ ಇದೈತ್ ನೋಡ್ರಿ, ಇದು ಚುಸ್ತೈತ್ರಿ. ಇದು ಸ್ವಲ್ಪ ದಾರ ಚೇಂಜ್ ಮಾಡ್ಕೊಡ್ರಿ. ಇದು ಇದೈತಲ್ಲ, ಎಲ್ಲಾದ್ರಾಗೂ ಬೆಲ್ಟೇನು ಕೊಟ್ರ. ನಾವು ಸ್ವಲ್ಪ ಹಳ್ಳಿ ಬಾಸ್ ಎಲ್ಲ ಚೇಂಜಸ್. ಹಳ್ಳಿ ಒಳಗೆ ಯಾವ ಟೈಪ್ ಇರ್ತೇವೆ ಆ ಟೈಪ್ ಚೇಂಜಸ್. ಅಲ್ಲ ಬಾಸ್ ಚಲೋ ಐತ್ರಿ. ಆದ್ರೆ ಸ್ವಲ್ಪ ಚುಸ್ತಾವ, ಇದು ಮಕ್ಕೊಂಡಾಗ ಚುಸ್ತಾವ. ಅಡ್ಜಸ್ಟ್ ಮಾಡ್ಕೋಬೇಕು ಮಂಜು ಅವ್ರೆ. ನಿದ್ದೆ ಬರಲ್ರಿ ಸರ್. ನಿದ್ದೆ ಬರ್ಲಿಲ್ಲ ಅಂದ್ರೆ ಮೈಕ್ ತೆಗಿಯೋದಲ್ಲ, ಮೈಕ್ ಅನ್ನ ತೆಲ್ದು ಮಾಡ್ಕೊಳೋದಲ್ಲ. ಅರ್ಥ ಮಾಡ್ಕೋಬೇಕು. ಸರಿ. ಅದೇನ್ರ ಆದ್ರೆ ₹1 2 ಅಲ್ಲ ಅದು ಸರ್. 50 ಪೈಸೆ. 50 ಪೈಸದಲ್ಲ ಸರ್, ₹1.25 ಕೋಟಿ ಒಂದ್ ಮೈಕು. ಅರ್ಥ ಮಾಡ್ಕೊಳ್ಳಿ. ಸರಿ ಹೋಗಿ. ಸರಿ, ಚೆನ್ನಾಗಿ ಆಡ್ತಿದ್ದೀರಾ. 25 ಪೈಸೆ ಇಲ್ಲ, 50 ಕೋಟಿ. ಈ ವಾರ ನಾಮಿನೇಟ್ ಆಗುವ ವ್ಯಕ್ತಿಯನ್ನು ಹೊರಗಡೆ ಹಾಕಲಾಗುವುದು. ಮಂಜು ಅವರೇ. ಹಾ ಸರ್. ನಾಮಿನೇಟ್ ಯಾರಾಗ್ಬೋದು? ನಿಮ್ಮ ಅನಿಸಿಕೆ ಹೇಳ್ತೀರಾ? ಹಾ ಸರ್, ಹೇಳ್ತೀವ್ರಿ. ಹೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ದು ಹೊಸದೊಂದು ಹಳ್ಳಿ ಬಾಸ್ ಅಂತ ವಿಡಿಯೋ ಬರತೈತಿ. ಆ ವಿಡಿಯೋ ಮಾಡೇವಿ, ಬಿಗ್ ಬಾಸ್ ಟೈಪ್ ಮಾಡೇವಿ. ಅದ್ರೊಳಗೆ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಕಾಮಿಡಿ ಐತಿ ನೋಡ್ರಿ, ಎಲ್ಲಾರು ನಮಗ್ ಸಪೋರ್ಟ್ ಮಾಡ್ರಿ. ಯಾರು ಬೇಜಾರ ಹಾಕೋಬೇಡ್ರಿ, ಹಂಗೆಲ್ಲ ಮಾಡೇವಿ ಅಂತೇಳಿ. ಧನ್ಯವಾದಗಳು.